ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಯೂಟ್ಯೂಬ್ ಚಾನಲ್. ಸೊ ಇದು ನವಂಬರಲ್ಲಿ ನಾನು ಹೋಗಿದ್ದು. ಇಷ್ಟು ದಿನ ನನಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋಕ್ಕೆ. ಇವಾಗ ಎಡಿಟ್ ಮಾಡಿದೆ. ಆ್ಯಂಡ್ ಫಸ್ಟು ನಾವು ತಿನ್ನೋಕ್ಕೆ ಹೋಗಿದ್ದು ಅಮ್ಮಾಸ್ ಕಿಚನಲ್ಲಿ. ನೋಡಿ, US ಅಲ್ಲೂ ಅಮ್ಮಾಸ್ ಕಿಚನ್ನು ಎಷ್ಟು ಫೇಮಸ್ ಅಂದರೆ 2 ಇಡ್ಲಿಗೆ $1 ಕೊಡ್ತಾರೆ. ಎಲ್ಲೂ ಯಾವ ಹೋಟೆಲಲ್ಲೂ ಕೊಡೋಲ್ಲ. ತಮಿಳ್ನಾಡಲ್ಲೆಲ್ಲ US ಅಲ್ಲೂ ಕೊಡ್ತಾರೆ. ಆ್ಯಂಡ್ ನ್ಯೂ ಜರ್ಸಿಲಿ ಅದು ಇರೋದು. ಆ್ಯಂಡ್ $1ಗೆ 2 ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ಕೊಡ್ತಾರೆ. ಇದು ನ್ಯೂ ಜರ್ಸಿನ ನ್ಯೂಯಾರ್ಕ್ ಹೋಗೋ ರೋಡ್. ಇದು ನೈಟ್ ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ನೋಡಿ, ಅಲ್ಲೆಲ್ಲ ಸಿಟಿ ಕಾಣಿಸ್ತಾ ಇದೆ. ಆ್ಯಂಡ್ ಹೇಳಬೇಕಂದ್ರೆ ರೋಡ್ಸ್ ಆರ್ ವೆರಿ ಕಂಜೆಸ್ಟಿಂಗ್. ಚಿಕಾಗೋ ಥರ ತುಂಬ ವೈಡ್ ಆಗಿಲ್ಲ, ತುಂಬ ನ್ಯಾರೋ ಆಗಿದೆ ನ್ಯೂಯಾರ್ಕ್ ರೋಡ್ಸು. ಆ್ಯಂಡ್ ಯಾವಾಗಲೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇರ್ತಾರೆ. ತುಂಬ ಚಿಕ್ಕದಾಗಿದೆ. ಹಲೋ ಗಾಯ್ಸ್, ಇವತ್ತು ನಾನು ನ್ಯೂಯಾರ್ಕ್ ಬಂದಿದ್ದೀನಿ. ಫೈನಲಿ ಇಷ್ಟು ವರ್ಷ ಆದಮೇಲೆ ನ್ಯೂಯಾರ್ಕ್ ಬಂದಿದ್ದೀನಿ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ರೈಟ್ ನಾವು ವಿ ಆರ್ ಇನ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಇವಾಗ ನಾನು ಫೆರಿ ತೊಗೊಂಡು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕ್ರಾಸ್ ಮಾಡಬೇಕು. ಅದು ನನಗೂ ಗೊತ್ತಿಲ್ಲ ಫೆರಿ ಹೇಗೆ ತೊಗೊಳೋದಂತ. ಈಗ ಅಲ್ಲಿ ಒಬ್ಬರನ್ನ ಕೇಳಿದ್ವಿ, ಅವರು 20 ಮಿನಿಟ್ಸ್ ವಾಕ್ ಮಾಡಿ ಅಲ್ಲಿ ಫೆರಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಬ್ಯಾಕ್ ಸೈಡ್. ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಆ್ಯಂಡ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಲ್ಲಿದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಸೊ ವಿ ಆರ್ ಗೋಯಿಂಗ್ ದೇರ್. ಸೊ ವಿ ನೀಡ್ ಟು ವಾಕ್ ಫಾರ್ ಆಲ್ಮೋಸ್ಟ್ 20 ಮಿನಿಟ್ಸ್ ಫ್ರಮ್ ಹಿಯರ್. ಆ್ಯಂಡ್ ಆವಾಗ ನಮಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಸಿಗುತ್ತೆ. ಲೆಟ್ಸ್ ವಾಕ್ ವಾಕ್ ವಾಕ್. ಆ್ಯಂಡ್ ಟಿಕೆಟ್ಸ್ ಇದೆ. ಅದು ಸ್ಟ್ಯಾಚ್ಯೂ ಆಫ್ ಫೆರಿಗೇನು ಅಷ್ಟೊಂದಿಲ್ಲ, ಬಟ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೂ ಏನಿಲ್ಲ. ಅಲ್ಲಿ ತಲೆ ಮೇಲೆ ಒಂದು ಕಿರೀಟ ಇಟ್ಟಿದ್ದಾರಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಚಾರ್ಜಸ್ ಇರೋದು ಅನಿಸುತ್ತೆ. ಬಟ್ ಇಟ್ಸ್ ನಾಟ್ ಯೂಸ್ ಅಂತ ನನಗನ್ಸುತ್ತೆ. ಸೊ ಲೆಟ್ಸ್ ಎಂಜಾಯ್ ಟುಡೇ. ಇಷ್ಟು ದಿನ ಮೆಂಟಲಿ ಫುಲ್ಲು ಡಿಸ್ಟರ್ಬೆನ್ಸ್ ಇದ್ದದ್ರಿಂದ ಐ ವಾಸ್ ನಾಟ್ ಡೂಯಿಂಗ್ ಎನಿ ವೀಡಿಯೋಸ್. ಬಟ್ ನಾವು 2-3 ದಿನ ಫುಲ್ಲು ಫ್ರೀ ಆಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಫುಲ್ ಮೈಂಡ್ ರಿಲೀಫ್ ಆಗಬೇಕು, ಹೊಸ ರಿಫ್ರೆಶಿಂಗ್ ಮಹಿಮಾ ಆಗಬೇಕು. ಸೊ ಅದಕ್ಕೆ ಲೆಟ್ಸ್ ಗೋ. ಸೊ ನನ್ನ ಹಿಂದ್ಗಡೆ ಇದೆ ಅಲ್ಲ, ಅದು ಬ್ರೂಕ್ಲಿನ್ ಬ್ರಿಡ್ಜು. ಸೊ ಬ್ರೂಕ್ಲಿನ್ ಬ್ರಿಡ್ಜು ಆಮೇಲೆ ಹೋಗ್ತೀವಿ. ಫೆರಿ ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿಕೊಂಡು ಬ್ರೂಕ್ಲಿನ್ ಬ್ರಿಡ್ಜ್ಗೆ ಹೋಗ್ತೀವಿ. ಲೆಟ್ಸ್ ವಾಕ್. ನಾವು ದುಡಿಬೇಕು ಅಷ್ಟೇ. ಮೆಂಟಲ್ ಪೀಸು ತುಂಬ ಇಂಪಾರ್ಟೆಂಟು. ಸೊ ಔಟ್ ಆಫ್ ಕಂಟ್ರಿಲಿದ್ದಾಗ ನಿಮ್ಮ ಪೇರೆಂಟ್ಸ್ ಇರೋಲ್ಲ. ಅಟ್ಲೀಸ್ಟ್ ಒಂದಿನ ರಜಾ ತೊಗೊಂಡು ಈ ಥರ ಎಲ್ಲನೂ ಆಚೆ ಹೋದರೆ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಇಷ್ಟು ದಿನ ಆಲ್ಮೋಸ್ಟ್ 1 ಇಯರಿಂದ ನಾನು ಎಲ್ಲೂ ಹೋಗೇ ಇರಲಿಲ್ಲ, ರಜಾ ತೊಗೊಂಡಿರಲಿಲ್ಲ, ಒಂದು ರಜಾ ತೊಗೊಂಡಿರಲಿಲ್ಲ. ಸೊ ಐ ವಾಂಟೆಡ್ ಅ ಬ್ರೇಕ್. ಇಟ್ ವಾಸ್ ಸೋ ಮಚ್ ಆನ್ ಮೈ ಹೆಡ್. ಅದು ರಿಲೀಫ್ಗೋಸ್ಕರ ನಾನು ಈ ಒಂದು ಬ್ರೇಕ್ ತೊಗೊಳೋಣ ಅಂತ ಬಂದಿದ್ದು. ಬಿಕಾಸ್ ನಾವು ಅಪ್ಪ ಅಮ್ಮಂಗೆ ಹೇಳ್ತಾಯಿದ್ದೀನಿ, ಐ ವಾಂಟೆಡ್ ಅ ಬ್ರೇಕ್ ಪ್ಲೀಸ್. ಸೊ ಓನ್ಲಿ ಐ ಕೇಮ್ ಹಿಯರ್. ಇಲ್ಲಾಂದರೆ ನಾನು ಹೆಂಗೆಂಗೋ ಆಡ್ತಾಯಿದ್ದೆ, ನಾನು ಇಚ್ಚಿ ಥರ. ಐ ನೀಡ್ ಅ ಬ್ರೇಕ್. ಐ ನೀಡ್ ಗೋ ಟು ಔಟ್, ಚಿಲ್ ಔಟ್. ಏಜಲ್ಲಿ ಬೇಕು. ಅದಕ್ಕೆ ನನ್ನ ಬ್ಯಾಕ್ ಸೈಡ್ ನೋಡಿ ಫಿಶಿಂಗ್ ಮಾಡ್ತಾಯಿದ್ದಾರೆ, ಎಲ್ಲ ಫಿಶಿಂಗ್ ಮಾಡ್ತಾಯಿದ್ದಾರೆ. ನ್ಯೂಯಾರ್ಕು ಚಿಕಾಗೋ ಅಷ್ಟು ಕ್ಲೀನ್ ಇಲ್ಲ. ಇಟ್ಸ್ ವೆರಿ ಡರ್ಟಿ. ಯಾಕಂದರೆ ಎಲ್ಲಂದ್ರಲ್ಲೇ ವೀಡ್ ಮಾಡ್ತಾಯಿರ್ತಾರೆ, ಏನು ನೀಟಾಗಿ ಇಟ್ಕೊಂಡಿಲ್ಲ. ಸಿಟಿನೂ ಅಷ್ಟೇ ನೀಟಾಗಿಲ್ಲ. ಏನು ಹಳೇ ಸಿಟಿ ಇದು, ತುಂಬ ಹಳೇದಂದರೆ ಹಳೇ ಸಿಟಿ. ಅಷ್ಟೊಂದು ನೀಟಾಗೇ ಇಟ್ಕೊಂಡಿಲ್ಲ. ಫುಲ್ ಗಲೀಜು, ರೋಡೆಲ್ಲ ಗಲೀಜು, ಅರ್ಧಬರ್ಧ ಬಿಲ್ಡಿಂಗು ಆ ಥರ. ನೋಡಿ, ನ್ಯೂಯಾರ್ಕಲ್ಲಿ ಎಲ್ಲ ಅಂದರೆ ಅಲ್ಲಿ ಕಸ ಹಾಕಿದ್ದಾರೆ. ಇಂಡಿಯಾಗಾನ ಬ್ಯಾಂಗ್ಳೂರ್ಗಾನ ವೇಸ್ಟ್ ಮಾಡಿದ್ದಾರೆ. ಇದು ನ್ಯೂಯಾರ್ಕ್ ಮೇಂಟೈನ್ ಮಾಡ್ತಾ ಇರೋದು. ಗಲೀಜು ಅಂದರೆ ಗಲೀಜಾಗಿ ಇಟ್ಕೊಂಡಿದ್ದಾರೆ ಸಿಟಿ. ಓಲ್ಡ್ ಸಿಟಿ. ಗೌರ್ಮೆಂಟು ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ ಇಲ್ಲಿ. ಬಟ್ ಚಿಕಾಗೋ ಎಷ್ಟು ನೀಟಿದೆ ಅಂದರೆ ಅಷ್ಟು ನೀಟಿದೆ. ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇರ್ತಾರೆ, ಎಲ್ಲೂ ಕಸ ಹಾಕಲ್ಲ, ಫುಲ್ ನೀಟಾಗಿ ಇಟ್ಕೊಂಡಿರ್ತಾರೆ. ಬಟ್ ಇಟ್ಸ್ ನಾಟ್ ದ ಸೇಮ್ ಥಿಂಗ್ ಇನ್ ನ್ಯೂಯಾರ್ಕ್. ಏನೋ ನ್ಯೂಯಾರ್ಕ್ ಅಂತಾರೆ, ಮತ್ತು ಫುಲ್ಲು ಗಲೀಜಿದೆಪ್ಪ, ಫುಲ್ಲು ಗಲೀಜಿದೆ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಚಳಿ ಇದೆ, ಅದಕ್ಕೆ ನಾನು ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಅಂದರೆ ಅಲ್ಲೇ ಪೇಂಟ್ ಮಾಡಿರೋದು ಏನೇನೋ ಅದನ್ನು ತಗೊಂಡು. ಇಲ್ಲೂ ಕೂಡ ಮೋಸ ಮಾಡೋರವ್ರೆ. ಇಲ್ಲಿ ಫೆರಿಯಲ್ಲಿ ಹೋಗಬೇಕು ಐಲ್ಯಾಂಡಿಗೆ. ಬಟ್ ಆಚೆ ನಿಂತ್ಕೊಂಡು ಟಿಕೆಟ್ಸ್ ಸೆಲ್ ಮಾಡ್ತಾರೆ, ಅವ್ರ ಹತ್ರ ಎಸ್ಕೊಂಬಾರ್ದಂತೆ. ಬಿಕಾಸ್ ಅದು ಹೋಗೋದೇ ಇಲ್ಲ ಅಂತೆ. ಆ್ಯಂಡ್ ವಿ ವಿಲ್ ಲೂಸ್ ಅವರ್ ಟಿಕೆಟ್ಸ್, ಮನಿ, ಎವ್ರಿಥಿಂಗ್.
ಬಟ್ ಆಫೀಸ್ಗೆ ಹೋಗಿ ನಾವು ಅಲ್ಲಿ ಟಿಕೆಟ್ಸ್ ಬೈ ಮಾಡಬೇಕು. ಸೊ ಈಗ ಫೆರಿ ಹತ್ತಕ್ಕೆ ಬಂದಿದ್ದೀವಿ. ಫೆರಿ ಟಿಕೆಟ್ಸ್ ಬಂದು $25 ಇದೆ. ಸೊ ಅಲ್ಲಿಂದ ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕರ್ಕೊಂಡು ಹೋಗುತ್ತೆ. ಅದು ಬೋಟು ಶಿಪ್ ಥರ ನೋಡಿ, ನಮ್ಮ ಬ್ಯಾಕ್ ಸೈಡ್ ಇದೆಲ್ಲ ಅಲ್ಲಿ. ಸೊ ಅದರಿಂದ ಹೋಗಬೇಕು. ಲೆಟ್ಸ್ ಗೋ. ಸೊ ಈ ವ್ಯೂ ಏನಿದೆ ಅಲ್ವಾ, ಇದು ನ್ಯೂಯಾರ್ಕು. ಸೊ ಇನ್ನೊಂದು ಬೋಟ್ ಬರುತ್ತೆ, ಅದು ನ್ಯೂ ಜರ್ಸಿಗೆ ಹೋಗುತ್ತೆ. ಸೊ ಎರಡು ಹತ್ತತ್ರನೇ ಇದೆ, ನ್ಯೂ ಜರ್ಸಿ ಆ್ಯಂಡ್ ನ್ಯೂಯಾರ್ಕು. ಬೋತ್ ಆರ್ ಲೈಕ್ ನೋಡಿ, ಇದು ನ್ಯೂ ಜರ್ಸಿ ಆ್ಯಂಡ್ ಪಕ್ಕದಲ್ಲಿರೋದು ನ್ಯೂಯಾರ್ಕ್. ಬಟ್ ದ ವ್ಯೂ ಇಸ್ ಸೋ ಗುಡ್. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ನೋಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈ ಬೋಟಲ್ಲಿ ಹೋಗಬೇಕು. ಸೊ ಅದು ಐಲ್ಯಾಂಡ್ ಮಧ್ಯದಲ್ಲಿದೆ ಆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಬೋಟಲ್ಲಿ ಹೋಗಿ ಅಲ್ಲಿ ಇಳಿಸ್ತಾರೆ. ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಫ್ರಾನ್ಸ್ ಅವರು USA ಗಿಫ್ಟ್ ಕೊಟ್ಟಿದ್ರು. 1886 ಫ್ರೆಂಡ್ಶಿಪ್ಗಂತ ಫ್ರೆಂಡಾಗಿ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಫ್ರಾನ್ಸ್ ಅವ್ರಿಗೆ USA ಗಿಫ್ಟ್ ಕೊಟ್ಟಿದ್ರು. ಈಗ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸ್ವಲ್ಪ ಫೋಟೋಸು ವೀಡಿಯೋಸ್ ತೊಗೊಂಡೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇಸ್ ಲೈಕ್ USA ಒಂಥರ ಫೇಮ್ ಇದ್ದಂಗೆ. ಸೊ ಈಗ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇದ್ದೀವಿ ನೋಡಿ. ಇಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೇಲಿದೆ. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇದ್ದೀವಿ. ನಾನು ನನ್ನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಒನ್ ಫೋಟೋ ಪ್ಲೀಸ್. ಸಕ್ಕತ್ತಾಗಿದೆ ಅಲ್ಲ. ಐ ವಾಸ್ ಜಸ್ಟ್ ಸ್ಪೀಚ್ಲೆಸ್. ಯಾಕಂದರೆ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಐ ಆಮ್ ಗೋಯಿಂಗ್ ಟು ಕಮ್ ಟು US ಆ್ಯಂಡ್ ಸಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇಟ್ಸ್ ಜಸ್ಟ್ ಗಾಡ್ಸ್ ಗ್ರೇಸ್ ಅಷ್ಟೇ ಹೇಳ್ಬೋದು. ಈ ಮೂಮೆಂಟಲ್ಲಿ ನನಗೇನು ಅನಿಸ್ತಾ ಇದೆ ಅಂದರೆ, ನಾವು ಅಪ್ಪ ಅಮ್ಮನ ಕರ್ಕೊಂಬರ್ಬೇಕಿಲ್ಲಿ. ನಾವು ಅಪ್ಪಂಗೆ ಈ ಥರ ಎಲ್ಲ ಇಷ್ಟ, ಹಿಸ್ಟ್ರಿ ಇದು ಅದೆಲ್ಲ ನಾವು ಅಪ್ಪಂಗೆ ಇಷ್ಟ. ಸೊ ಐ ವಾಂಟ್ ಟು ಬ್ರಿಂಗ್ ಮೈ ಪೇರೆಂಟ್ಸ್. ಅವರ ಸಂತೋಷ ನೋಡಿ ನನಗೆ ತುಂಬ ಸಂತೋಷ ಆಗುತ್ತೆ. ದಟ್ ಈಸ್ ವಾಟ್ ಐ ಆಮ್ ವಿಶಿಂಗ್. ಆ್ಯಂಡ್ ಅದು ಒನ್ ಡೇ ಥ್ರೂ ಆಗುತ್ತೆ. ಐ ವಿಲ್ ಬ್ರಿಂಗ್ ದೆಮ್ ಫಾರ್ ಶ್ಯೂರ್. ಆ್ಯಂಡ್ ದಿಸ್ ಮೂಮೆಂಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಗಾಡ್ ಟು ಬ್ರಿಂಗಿಂಗ್ ಮೀ ದಿಸ್ ಪ್ಲೇಸ್. ನಾನು ಹರಹಳೆ ಅಲ್ಲ ಇಲ್ಲಿಗೆ ಬರೋಕ್ಕೆಲ್ಲ, ಬಟ್ ಗಾಡ್ ಹ್ಯಾಸ್ ಗಿವನ್ ಮೀ ದ ಬೆಸ್ಟ್ ಥಿಂಗ್ಸ್ ಇನ್ ಮೈ ಲೈಫ್. He was always the best thing. So I want to thank him for bringing me here right now. ಅಷ್ಟೇ. ಏನು ಸಕ್ಕತ್ತಾಗಿದೆ ನೋಡಿ ಆರ್ಕಿಟೆಕ್ಚರು. ಈ ಪ್ಲೇಸು ಬಂದ್ಬಿಟ್ಟು ಆರ್ಕಿಟೆಕ್ಚರ್ಗೆ ಫೇಮಸ್ಸು. ಎಷ್ಟು ಸಕ್ಕತ್ತಾಗಿದೆ ನೋಡಿ ಆರ್ಕಿಟೆಕ್ಚರ್. ಯಾರನ್ನ ಈ ಥರ ಮಾಡೋಕ್ಕಾಗತ್ತಾ? ಇಟ್ ಹ್ಯಾಸ್ ಲೈಕ್ ಇನ್ಸೈಡು ಗ್ಲಾಸ್ ಹಾಕಿ ಅದ್ರ ಮಧ್ಯೆ ಗೋಡೆ ಕಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೆಲ್ಲ ಶಾಪ್ಸ್ ಇದೆ, ಎಲ್ಲ ಥರದ್ದು ಶಾಪ್ಸ್ ಇದೆ, ಎಲ್ಲ ಬ್ರ್ಯಾಂಡ್ ಶಾಪ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಟ್ರೇಡಿಂಗ್ಸ್ ನಡೀತಾ ಇರುತ್ತೆ ಇಲ್ಲಿ. ಸೊ ಇಟ್ ಈಸ್ ನೋನ್ ಫಾರ್ ಆರ್ಕಿಟೆಕ್ಚರ್. ಎಲ್ಲ ದೇಶದಲ್ಲೂ ಸ್ಟ್ರೀಟ್ ಶಾಪಿಂಗ್ ಇದ್ದಂಗೆ ನ್ಯೂಯಾರ್ಕಲ್ಲೂ ಸ್ಟ್ರೀಟ್ ಶಾಪಿಂಗಿಗೆ ಇಟ್ಟಿದ್ರು. ಸೊ ಅಲ್ಲಿ ಏನು ಫೇಮಸ್ಸು, ಬುಲ್ಲು, ಮತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಮತ್ತು ಹ್ಯಾಟ್ಸು, ಬ್ಯಾಗ್ಸು, ಈ ಥರ ಎಲ್ಲ ಸಿಗುತ್ತೆ, ಕೀ ಚೈನ್ಸು. ಸೊ ದಿಸ್ ಇಸ್ ಕಮ್ಸ್ ಟೈಮ್ ಸ್ಕ್ವೇರ್ ಹತ್ರ. ಆ್ಯಂಡ್ ಅಫ್ಕೋರ್ಸ್ ಟೈಮ್ ಸ್ಕ್ವೇರ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತುಂಬ ಜನ ಬರ್ತಾರೆ. ಆ್ಯಂಡ್ ಬಿಸಿಯೆಸ್ಟ್ ರೋಡ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ತುಂಬ ದೊಡ್ಡದೇನಿಲ್ಲ, ಒಂದು ರೋಡ್ ಅಷ್ಟೇ. ಒಂದು ಸ್ಟ್ರೀಟಲ್ಲಿ ಬಿಲ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ. ಸೊ ಆ ಸ್ಟ್ರೀಟಲ್ಲೆಲ್ಲ ಜನ ಓಡಾಡ್ತಾ ಇರ್ತಾರೆ, ಬಿಲ್ ಬೋರ್ಡ್ಸಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ ಅಷ್ಟೇ. ಇಲ್ಲೇನಿಲ್ಲ ಅಷ್ಟೊಂದು. ನಮ್ಮ ಅಪ್ಪ ಹೇಳ್ತಾಯಿದ್ರು ಈ ರೋಡಲ್ಲಿ ವರ್ಲ್ಡಲ್ಲಿ ಅಷ್ಟು ಜನ ಓಡಾಡಿಲ್ಲ ಅಂತೆ, ಈ ರೋಡಲ್ಲಿ ಅಷ್ಟು ಜನ ಓಡಾಡ್ತಾರಂತೆ. ಭಿಕ್ಷುಕರು ಇದ್ದಾರೆ ನೋಡಿ ಇಲ್ಲಿ, ಮಾಡ್ರನ್ ಭಿಕ್ಷುಕರು. ಇವರೆಲ್ಲ ಬೆಡ್ಶೀಟ್ ಹೊತ್ಕೊಂಡು ಭಿಕ್ಷೆ ಪಡ್ತಾ ಇದ್ದಾರೆ.
ಆ್ಯಂಡ್ ಈ ಥರ ಸ್ಟ್ರೀಟ್ ಟ್ರಕ್ಸ್ನ ನೀವು ಬೀದಿಯಲ್ಲೂ ನೋಡ್ತೀರಾ. ಬೀದಿಲಿ 2-3 ಇರುತ್ತೆ. ಆ್ಯಂಡ್ ಇದು ಬೇಸಿಕಲಿ ಮಿಡಲ್ ಈಸ್ಟ್ ಫುಡ್ ಜಾಸ್ತಿ ಆ್ಯಂಡ್ ಪ್ರೆಟ್ಸಲ್ಸು ಆ ಥರ ಸಿಗುತ್ತೆ. ಬಟ್ ಇಂಡಿಯನ್ಸ್ಗೂ ತುಂಬ ಇಷ್ಟ ಆಗುತ್ತೆ. ರೈಸ್ ಓವರ್ ಚಿಕನ್ನು ಆ ಥರ ಇರುತ್ತೆ, ಸಕ್ಕದಾಗಿರುತ್ತೆ. ಆ್ಯಂಡ್ ಇಲ್ಲಿ 360 ಏನೋ ಫೋಟೋ ತೆಗಿತಾರಲ್ಲ ಆ ಥರ ಎಲ್ಲ ಇತ್ತು. ಆ್ಯಂಡ್ ರೋಲ್ಸ್ ರಾಯ್ಸ್ ನೋಡಿ, ಅಪ್ಪ ಸಿಕ್ಕಾಪಡೆ ಸಕ್ಕದಾಗಿತ್ತದು. ನೋಡಿ ಇಷ್ಟೇ ಅದು ಸ್ಟ್ರೀಟ್ ಇರೋದು, ಟೈಮ್ ಸ್ಕ್ವೇರು. ಬಟ್ ಫುಲ್ಲು ನೈಟ್ ಆದರೆ ಮಿಂಚಿಂಗಾಗಿರುತ್ತೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಎಡ್ಜ್ ಅಂತ. ಸೊ ಈ ಎಡ್ಜ್ ಬಂದು 100 ಫ್ಲೋರ್ ಮೇಲೆ ಇದೆ. ಇದೊಂಥರ ಸಿಟಿ ವ್ಯೂ ಕಾಣಿಸೋಕ್ಕೆ, ಚೆನ್ನಾಗಿ ಕಾಣಿಸೋಕ್ಕೆ ಅಂತ ಇಲ್ಲಿ 100 ಫ್ಲೋರ್ ಮೇಲೆ ಇದನ್ನು ಮಾಡಿದ್ದಾರೆ. ಟಿಕೆಟ್ ಬಂದು ಲೈಕ್ $50 ಇದೆ. ನಾವು ಲೈಕ್ ಸಿಟಿ ಪಾಸ್ ಅಂತ ಇರುತ್ತೆ, ಒಂದು 4-5 ಪ್ಲೇಸಿಗೆ ಒಂದು ಪಾಸ್ ಬರುತ್ತೆ. ಸೊ ಆ ಥರ ತೊಗೊಂಡಿದ್ವಿ, ಅದು ತೊಗೊಂಡ್ರೆ ಕಮ್ಮಿ ಆಗುತ್ತೆ. ಆ್ಯಂಡ್ ನ್ಯೂಯಾರ್ಕಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಸೊ ಬೆಟರ್ ಟು ಟೇಕ್ ಬಸ್ ಆರ್ ಟ್ರೈನ್. ಆ್ಯಂಡ್ ದ ವ್ಯೂ ಆಫ್ ನ್ಯೂಯಾರ್ಕ್, ಇಟ್ ವಾಸ್ ಸ್ಪೀಚ್ಲೆಸ್. ಅದನ್ನು ವರ್ಣಕ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಇಟ್ ವಾಸ್ ದ ಬೆಸ್ಟ್ ವ್ಯೂ ಇನ್ ಮೈ ಲೈಫ್ ಎವರ್. ಏನೇ ಹೇಳಿ, ನ್ಯೂಯಾರ್ಕ್ ಈಸ್ ನ್ಯೂಯಾರ್ಕ್. ನೋ ಒನ್ ಕ್ಯಾನ್ ರೀಪ್ಲೇಸ್ ನ್ಯೂಯಾರ್ಕ್. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಗ್ಲಾಸ್ ಹಾಕಿದ್ರು, ಸೊ ಕೆಳಗಡೆ ಡೆಪ್ತ್ ಕಾಣುತ್ತೆ. ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಭಯ ಆಯಿತು ಅದ್ರ ಮೇಲೆ ಹೋಗೋಕ್ಕೆ. ಆ್ಯಂಡ್ ಐ ವಾಂಟೆಡ್ ಟು ಡೂ ಬಂಜಿ ಜಂಪಿಂಗ್. ಸೊ ಬಂಜಿ ಜಂಪಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು. ಇದನ್ನು ನೋಡ್ಬಿಟ್ಟು ನನಗೆ ಅಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಭಯ ಆಯಿತು. ಬಂಜಿ ಜಂಪಿಂಗ್ ಮಾಡ್ತೀನೋ ಅನ್ನೋದೇ ನನಗೆ ಡೌಟು. ಬಟ್ ಈಚ್ ಪೆನಿಗೂ ವರ್ತಾಯಿತು ಇಲ್ಲಿಗೆ ಬಂದು. ಇಟ್ ಈಸ್ ದ ಬೆಸ್ಟ್ ವ್ಯೂ ಇನ್ ಮೈ ಲೈಫ್. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿಗೆ ಬಂದು. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಪೇರೆಂಟ್ಸ್ನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ನೋಡಿ ಎಷ್ಟು ಭಯ ಪಡ್ತಾ ಇದ್ದೀನಿ, ಅಲ್ಲಿಂದ ಆಚೆ ಬರೋಕ್ಕೆ ಎದ್ದು ಬಂದ್ಬಿಡ್ಬೋದು. ಬಟ್ ಆ ಫಿಯರ್ ಒಳಗಡೆ ಇದೆ ಅಲ್ಲ, ಐ ಕಾಂಟ್ ಇವನ್ ಕೆಳಗಡೆ ನೋಡಿಲ್ಲ ನಾನು, ಜಸ್ಟ್ ಮೇಲೆ ನೋಡಿಕೊಂಡೆ ಹಂಗೆ ಮಾಡ್ತಾಯಿದ್ದೀನಿ. ಅಷ್ಟು ಭಯ ಆಗ್ತಿದೆ ಒಳಗಡೆ, ಡಗ್ 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 ಅಂತ ಇದೆ. ಆ್ಯಂಡ್ ಆ ವ್ಯೂ ಕೆಳಗಡೆ ನೋಡಿ ಎಷ್ಟು ಆಳ ಇದೆ. ಇನ್ನು ಮುಂದೆ ಹೋಗಿ ನಾವು ಆ ಗ್ಲಾಸ್ ಹತ್ರ ನಿಂತ್ಕೊಂಡು ನೋಡ್ಬೋದು. ಆ ಸ್ಟೀಲ್ ಹಾಕಿದ್ರಲ್ಲ ಅದಕ್ಕಿಂತ ಮುಂದೆ ಹೋಗಿ ನೋಡ್ಬೋದು. ನನಗೆ ಅಲ್ಲೇ ಆಫ್ ಆಗೋಗ್ಬಿಡ್ತು. ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ. ಅಲ್ಲಿಂದನೇ ನನಗೆ ಡಗ್ 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 ಅನ್ನಿಸ್ತಾ ಇದೆ, ಕಾಲೆಲ್ಲ ಹಿಂಗೆ ಗಡಗಡಗಡ ಅಂತ ನಡಗ್ತಾ ಇದೆ. ಇಟ್ ವಾಸ್ ಲಿಟ್ರಲಿ ಸ್ಕೇರಿಂಗ್. ಫುಲ್ಲು ಗ್ಲಾಸ್ ಹಾಕಿದ್ದಾರೆ ಮೇಲೆ, ಫುಲ್ಲು ಗ್ಲಾಸ್ ಹಾಕಿದ್ದಾರೆ. ಬಟ್ ಆ ಭಯ, ಅಲ್ಲಿ ಫೀಲ್ ಆಗೋ ಭಯನೇ ಬೇರೆ ಥರ ಇರುತ್ತೆ. ಬಟ್ ವರ್ತ್ ದ ವ್ಯೂ ಅಂತ ಹೇಳ್ತಾರಲ್ಲ ನೋಡಿ. ಸೊ ಈ ಬಿಲ್ಡಿಂಗಿಂದ ಹೋಲ್ ನ್ಯೂಯಾರ್ಕ್ ಕಾಣಿಸುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ನಾವಂತೂ ಕರೆಕ್ಟ್ ಟೈಮಿಗೆ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ವಿ. ದ ವ್ಯೂ ಆ್ಯಂಡ್ ದ ಸನ್ಸೆಟ್ ವಾಸ್ ಸೋ ಪರ್ಫೆಕ್ಟ್. ಆ ಸನ್ಸೆಟ್ ಆಗ್ತಾ ಅದೆಷ್ಟು ಸಕ್ಕದಾಗಿ ಬಂದಿತ್ತು ಅಂತೆ, ಫೋಟೋಸು ಸಕ್ಕದಾಗಿ ಬಂದಿತ್ತು ಸನ್ಸೆಟ್ ಆಗ್ತಾ. ಆ್ಯಂಡ್ ಎಡ್ಜಲ್ಲೊಂದು ಕಾರ್ನರ್ ಥರ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ನಿಜ ಹೇಳಬೇಕಂದ್ರೆ. ಆ್ಯಂಡ್ ಇದಕ್ಕೆ ನಾವು ಫಸ್ಟೇ ಬುಕ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ನಮಗೆ ಸ್ಲಾಟ್ ಸಿಗೋಲ್ಲ. ಅಪಾಯಿಂಟ್ಮೆಂಟ್ ಥರ ಬುಕ್ ಮಾಡ್ಕೊಳ್ಬೇಕು, ಯಾಕಂದರೆ ಜಾಸ್ತಿ ಜನನ ಒಟ್ಟೊಟ್ಟಿಗೆ ಬಿಡೋಲ್ಲ ಒಂದೇ ಸತಿ. ಸೊ ಆ ಅಪಾಯಿಂಟ್ಮೆಂಟ್ ಟೈಮಿಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನನ ಮಾತ್ರ ಬಿಡ್ತಾರೆ. ಆ್ಯಂಡ್ ನಾವು ಇಮಿಡಿಯೇಟಾಗಿ ಹೋಗಿ ನಾವೀಗ ಬುಕ್ ಮಾಡಿದ್ವಿ ಅಂತ ಅಂದರೆ ಬಿಡೋಲ್ಲ, ನೀವು ಸುಮ್ಮನೆ ವಾಪಸ್ ಬರಬೇಕಾಗುತ್ತೆ. ಲಿಮಿಟೆಡ್ ಪೀಪಲ್ ಇರುತ್ತೆ ಒಳಗಡೆ.
ಈ ಬುಲ್ ಬಗ್ಗೆ ಮಾತಾಡಲೇಬೇಕು. ಸೊ ಇನ್ 1989 ಸ್ಟಾಕ್ ಮಾರ್ಕೆಟು ಬಿದ್ದೋದಾಗ ಈ ಬುಲ್ನ ಕಟ್ತಾರೆ. ಸೊ ದಿಸ್ ಇಸ್ ರೆಪ್ರೆಸೆಂಟ್ಸ್ ಮನಿ, ಪ್ರಾಸ್ಪ್ಯಾರಿಟಿ ಆ್ಯಂಡ್ ಸ್ಟ್ರೆಂತ್ ಅಂತ. ಸೊ ಈ ಬುಲ್ನ ಯಾರ್ಯಾರು ಬಂದು ಟಚ್ ಮಾಡ್ತಾರೋ ಆ್ಯಂಡ್ ದ ಮೇನ್ ಥಿಂಗ್ ಇಸ್ ಬ್ಯಾಕ್ ಸೈಡ್ ಟಚ್ ಮಾಡ್ತಾರೋ ನೋಡಿ, ಈ ಥರ ಯಾರು ಟಚ್ ಮಾಡ್ತಾರೋ ದೇ ವಿಲ್ ಬಿ ರಿಚ್ ಆ್ಯಂಡ್ ಅವ್ರಿಗೆ ಮನಿ ಜಾಸ್ತಿ, ಪ್ರಾಸ್ಪೆರಿಟಿ, ಸಕ್ಸಸ್ಸು ಬಿಸ್ನೆಸ್ಸಲ್ಲಿ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಬಿಲೀವ್ ಮಾಡ್ತಾರೆ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಕ್ಯೂ ನಿಂತಿಂತಂದರೆ ನಾನು ವೀಡಿಯೋ ತೆಗ್ದಿಲ್ಲ ಅದ್ರದ್ದು, ನಾನು ಇನ್ನೇನು ಬಿಡ ಅಂತ ಇಗ್ನೋರ್ ಮಾಡಿದೆ. ಬಟ್ ದೆ ವಾಸ್ ಲೈಕ್ ಹಾಫ್ ಅನ್ ಅವರ್ ಕ್ಯೂ ಫಾರ್ ದಿಸ್. 2 ಕಿಲೋಮೀಟರ್ ಕ್ಯೂ ಕಟ್ಟಿದ್ರು, ನೀವು ನಂಬ್ತಿರೋ ಬಿಡ್ತಿರೋ. ಯಾವುದೋ ಒಂದು ಅಂಕಲ್ ಇದನ್ನ ಮುಟ್ಬೇಕಂತಾನೆ ಅವ್ರು ಎಲ್ಲೋ ಇದ್ದಿದ್ದವರು ಇಲ್ಲಿಗೆ ಬಂದು ಅದನ್ನ ಮುಟ್ಟಿ ಅವರು ಮನೆಗೆ ಹೋದ್ರು. ನನಗೂ ಇದ್ರ ಬುಲ್ಲಲ್ಲಿ ಲಕ್ಕಿದೆ ಅಂತ ಅನ್ನಿಸ್ತು. ಅದು ಮುಟ್ಟಾದಮೇಲೆ ಸೋ ಮೆನಿ ಗುಡ್ ಥಿಂಗ್ಸ್ ಹ್ಯಾಪನ್. ನನ್ನ ಫ್ರೆಂಡ್ಸ್ಗೂ ಅಷ್ಟೇ ಗುಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಐ ಡೋಂಟ್ ಟೆಲ್ ಲೈಕ್ ಅದು ಲಕ್ಕಿದೆ ಅಂತ, ಬಟ್ ಐ ಫೆಲ್ಟ್ ಗುಡ್, ದಟ್ಸ್ ಇಟ್. ಆ್ಯಂಡ್ ನ್ಯೂಯಾರ್ಕಲ್ಲಿ ರೋಲ್ಸ್ ರಾಯ್ಸ್ ಶೋರೂಮ್ ಇದೆ. ರೋಲ್ಸ್ ರಾಯ್ಸ್ ವಾಸ್ ದ ಸೋ ಗುಡ್, ಲಿಟ್ರಲಿ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ವೆಸಲ್. ಈ ಒಳಗಡೆ ಏನು ಹೋಗಿರಲಿಲ್ಲ, ಇಲ್ಲೂ ಟಿಕೆಟ್ ಇದೆ. ಅದೊಂದು ಯೂನಿಕ್ ಆರ್ಕಿಟೆಕ್ಚರ್ ಬಿಲ್ಡಿಂಗು. ಸೊ ಕೆಳಗಡೆ ನೋಡಿ ಎಷ್ಟು ಚಿಕ್ಕದಾಗಿದೆ, ಬರ್ತಾ ಬರ್ತಾ ಮೇಲೆ ದೊಡ್ಡದು ಮಾಡಿದ್ದಾರೆ. ಆ್ಯಂಡ್ ನಾವು ಆದಮೇಲೆ ಬ್ರೂಕ್ಲಿನ್ ಬ್ರಿಡ್ಜಿಗೆ ಹೋಗಿದ್ದು. ಸೊ ಈ ಬ್ರೂಕ್ಲಿನ್ ಬ್ರಿಡ್ಜ್ ಏನಂದರೆ ರೋಡ್ ಇದೆ ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಜನ ಓಡಾಡೋಕ್ಕೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಇದಕ್ಕೇನು ಎಂಟ್ರಿ ಫೀಸ್ ಇಲ್ಲ, ಫ್ರೀ, ಅಲ್ಲೇ ನಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಸೊ ಎಂಟ್ರಿ ಫೀಸ್ ಅಂತ ಏನಿಲ್ಲ ಅಷ್ಟೇ. ಇಲ್ಲಿ ಫೋಟೋಸ್ ತೊಗೊಳ್ತಾರೆ, ಒಂದು ಸ್ವಲ್ಪ ವೀಡಿಯೋಸ್ ತೊಗೊಳ್ತಾರೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ನಾವು ಗೂಗಲಲ್ಲೇ ಸರ್ಚ್ ಮಾಡ್ತಾ ಇದ್ವಿ ನ್ಯೂಯಾರ್ಕ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ. ಸೊ ಅಲ್ಲಿ ಇಲ್ಲೊಂದು ಮರ್ಸರ್ ಸ್ಲ್ಯಾಬ್ ಅಂತ ತೋರಿಸ್ತು. ಆ್ಯಂಡ್ ಇಟ್ ವಾಸ್ ಆಫ್ $50 ಟಿಕೆಟ್ ಇದಕ್ಕೆ. ಇಟ್ ವಾಸ್ ವರ್ತ್ಲೆಸ್ ಅನಿಸ್ತು, ಯಾಕಂದರೆ ಏನಿರಲಿಲ್ಲ ಅದರಲ್ಲಿ. 3 ಫ್ಲೋರ್ ಇಟ್ಟು ಏನಿರಲಿಲ್ಲ. ಅದು ಏನೇನು ಅವ್ರು ಮಾಡಿದಾರೋ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡಿದ್ದಾರೆ ಅಲ್ಲಿ, ಏನೇನು ಇರಲಿಲ್ಲ. ಇಟ್ ವಾಸ್ ಓಕೆ, ಜಸ್ಟ್ ವಿ ಹೋಗಿದ್ದೀವಿ, ಏನೋ ನೋಡ್ಕೊಂಬರೋಣ ಅಂತ ಬಂದ್ವಿ. ಈ ಫಾರಿನರ್ಸ್ಗೆ ಈ ಥರ ಎಲ್ಲ ಅಟ್ರಾಕ್ಟಿವ್ ಆಗಿರುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ನಮಗೆ ಇಷ್ಟ ಆಗಲ್ಲ ಅಷ್ಟೊಂದು. ನ್ಯೂಯಾರ್ಕ್ USA ಲೋಕಲ್ ಟ್ರೈನ್ಸ್ ನೋಡಿ, ಮೆಟ್ರೋ ಟ್ರೈನ್ಸ್ ಅಂತ. ಬ್ಯಾಂಗ್ಳೂರಲ್ಲಿ ಮೆಟ್ರೋ ಟ್ರೈನ್ಸ್ ಹೇಗೋ, ಸೊ ಇದು ಮೆಟ್ರೋ ಥರನೇ. ಮೆಟ್ರೋ ಥರ ಅಲ್ಲ, ಮೆಟ್ರೋನೇ ಇದು. ಇದನ್ನ ಇಲ್ಲಿ ಕೆನಲ್ಸ್ ಅಂತ ಕರೀತಾರೆ. ಸೊ ಅಂಡರ್ಗ್ರೌಂಡಲ್ಲಿ ಈ ಥರ ಮಾಡಿರ್ತಾರೆ. ನ್ಯೂಯಾರ್ಕಿಂದ ನ್ಯೂ ಜೆರ್ಸಿಗೆ ಜಸ್ಟ್ 15 ಮಿನಿಟ್ಸ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ, ಅಷ್ಟು ಹತ್ರ ಇದೆ ನ್ಯೂಯಾರ್ಕಿಂದ ನ್ಯೂ ಜೆರ್ಸಿಗೆ. ಸೊ ನ್ಯೂಯಾರ್ಕ್ ಬಂದವರೆಲ್ಲ ನ್ಯೂ ಜೆರ್ಸಿಗೆ ಹೋಗಿ ಊಟ ತಿನ್ಕೊಂಬರ್ತಾರೆ, ಯಾಕಂದರೆ ಅಲ್ಲಿ ಇಂಡಿಯನ್ ಸ್ಟ್ರೀಟ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಸಕ್ಕತ್ತಾಗಿರುತ್ತೆ. ಅದಾದಮೇಲೆ ಅಲ್ಲೇ ಒಂದು ಚಿಕ್ಕ ಐಲ್ಯಾಂಡ್ ಇತ್ತು ಅಲ್ಲಿ ಒಂದು ಹತ್ರ. ಸೊ ಅಲ್ಲಿ ಹೋಗಿದ್ವಿ, ಇದೂ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಇತ್ತು. ಸೊ ಇಟ್ ವಾಸ್ ಲೈಕ್ ಗುಡ್. ಟೂ 2001 ಫ್ಲೈಟ್ ಕ್ರ್ಯಾಶ್ ಆಗಿತ್ತಲ್ಲ, ಸೊ ನ್ಯೂಯಾರ್ಕಲ್ಲೇ ಅದಿರೋದು. ಆ್ಯಂಡ್ ನ್ಯೂಯಾರ್ಕಲ್ಲಿ ಅದು ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ಸೊ ಅದನ್ನು ಹೈಜಾಕ್ ಮಾಡಿದ್ದು ಬಂದ್ಬಿಟ್ಟು ಒಸಾಮಾ ಬಿನ್ ಲ್ಯಾಡನ್ನು. ಹಿ ವಾಸ್ ಅ ಟೆರರಿಸ್ಟ್. ನಿಮಗೆಲ್ಲ ನೆನಪಿದ್ರೆ ಅದೇ ಜಾಗ ಇದು, ಇಲ್ಲೇ ಕ್ರ್ಯಾಶ್ ಆಗಿದ್ದು. ಆ್ಯಂಡ್ ಈ ಬಿಲ್ಡಿಂಗ್ನ ಈಗ ರಿನೋವೇಟ್ ಮಾಡಿದ್ದಾರೆ ತಿರ್ಗಾ. ಸೋ ಮೆನಿ 1000 ಪೀಪಲ್ ಡೈಡ್ ಆನ್ ದ ಕ್ರ್ಯಾಶ್. ಅವ್ರ ನೇಮ್ ಎಲ್ಲ ಅದ್ರ ಪಟ್ಟಿ ಮೇಲೆ ಬರೆದಿದ್ರು. ಇದನ್ನ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತಲೂ ಕರೀತಾರೆ, ಮತ್ತು 9/11 ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಅಂತಲೂ ಕರೀತಾರೆ. ಸೊ ಮೆಮೊರಿಗೋಸ್ಕರ ಎಲ್ಲ ಮಾಡಿಟ್ಟಿದ್ದಾರೆ.
ಆದರೆ ಎಷ್ಟೊಂದು ಮುಗ್ಧ ಜೀವಗಳು ಅವತ್ತು ಸತ್ತೋಗಿದ್ದಾರೆ. ಇಟ್ ಈಸ್ ಸ್ಯಾಡ್. ಏನು ಮಾಡೋಕ್ಕಾಗಲ್ಲ. ಹಣೆ ಬರದಲ್ಲಿ ಏನು ಬರೆದಿತ್ತೋ ಅಷ್ಟೇ ಆಗುತ್ತೆ. ಆ್ಯಂಡ್ ಅಷ್ಟೇ. ಇನ್ನು ಚಿಕ್ಕ ಚಿಕ್ಕ ಪ್ಲೇಸಸ್ ನೋಡ್ಕೊಂಬಂದ್ವಿ. ಅಷ್ಟೊಂದು ವೀಡಿಯೋಸ್ ಎಲ್ಲ ತೆಗ್ಕೊಂಡಿಲ್ಲ ನಾನು. ಆ್ಯಂಡ್ ದಿಸ್ ಟ್ರಿಪ್ಪಲ್ಲಿ ಜಾಸ್ತಿ ವ್ಲಾಗ್ ಮಾಡಬೇಕಂತ ಅನ್ನಿಸ್ಲಿಲ್ಲ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ಮೈ ಸೆಲ್ಫ್ ಅಷ್ಟೇ. ಆ್ಯಂಡ್ ನೀವೇನಾರ ಪ್ಲ್ಯಾನ್ ಮಾಡೋಕ್ಕೆ ಹೋದರೆ ರೆಂಟಲ್ ಕಾರ್ ಮಾತ್ರ ತೊಗೊಳ್ಬೇಡಿ. ಬಿಕಾಸ್ ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ ನ್ಯೂಯಾರ್ಕಲ್ಲಿ. ಇಟ್ಸ್ ಬೆಟರ್ ಟು ಗೋ ಇನ್ ಲೋಕಲ್ ಟ್ರೈನ್ಸ್. ದುಡ್ಡನ್ನ ಸೇವ್ ಮಾಡ್ತೀರಾ ಆ್ಯಂಡ್ ಟೈಮ್ನ ಸೇವ್ ಮಾಡ್ತೀರಾ. ಆ್ಯಂಡ್ 2 ದಿನ ಸಾಕು ಅನಿಸುತ್ತೆ ನ್ಯೂಯಾರ್ಕು ಅಷ್ಟೇ. ಇನ್ನು 3 ದಿನ ಎಲ್ಲ ಜಾಸ್ತಿ ಆಗುತ್ತೆ. ರಿಲ್ಯಾಕ್ಸಿಂಗ್ ಆಗಿ ನೋಡಬೇಕಂದ್ರೆ 3 ದಿನ ಬೇಕಾಗುತ್ತೆ, ಇಲ್ಲಾಂದರೆ 2 ದಿನ ಸಾಕು. ಆ್ಯಂಡ್ ಸಿಟಿ ಪಾಸ್ನ ತೊಗೊಳಕ್ಕೆ ನೋಡಿ, ಯಾಕಂದರೆ ದುಡ್ಡು ಸೇವ್ ಮಾಡ್ತೀರಾ. ಇಲ್ಲಾಂದರೆ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಊಟನ ನ್ಯೂ ಜರ್ಸಿಗೆ ಹೋಗಿ ತಿನ್ಬೋದು, ಇಲ್ಲಾಂದರೆ ಲೋಕಲಲ್ಲಿ ನೀವು ತಿನ್ನಂಗಿದ್ರೆ ಇಲ್ಲಿ ತಿನ್ಬೋದು. ಇಟ್ಸ್ ಅಪ್ ಟು ಯು ಗೈಸ್. 24 hours ಟ್ರೈನ್ ಫೆಸಿಲಿಟೀಸ್ ಇರುತ್ತೆ, ಅದು ಬೆಸ್ಟು. ನೀವು ಯಾವ್ದಾನ ಹೋಟೆಲ್ಸೋ ಬುಕ್ ಮಾಡ್ಕೊಂಡಾಗ ಅಲ್ಲಿ ನೋಡ್ಕೊಳ್ಳಿ. ಸೊ ಅವರೇ ಒಂದೊಂದು ಸರ್ತಿ ಏರ್ಪೋರ್ಟಿಂದ ರೈಡು ಕೊಡ್ತಾರೆ. ಸೊ ಅಲ್ಲಿಂದ ನೀವು ಡಿಸ್ಟೆನ್ಸ್ ನೋಡ್ಕೊಳ್ಳಿ, ನ್ಯೂಯಾರ್ಕ್ ಎಷ್ಟು ಬಸ್ಸಸ್ ಫೆಸಿಲಿಟೀಸ್ ಎಲ್ಲ. ಸೊ ಯು ಡೋಂಟ್ ನೀಡ್ ರೆಂಟಲ್ ಕಾರ್ಸ್ ಎಟ್ ಆಲ್. ಈಸಿ ಇರುತ್ತೆ, ಅಷ್ಟೊಂದೇನು ಟಫ್ ಇರಲ್ಲ. ಬಿಕಾಸ್ ರೆಂಟಲ್ ಕಾರ್ಸ್ ಇಲ್ಲ ಅಂದ್ರೂ ನಾವು ಲೋಕಲ್ ಟ್ರೈನ್ಸಲ್ಲೇ ನಾವು ಹೋಗಿ ಬಂದುಬಿಡ್ಬೋದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ್ಯಂಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಲೈಕ್ ದಿಸ್ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಬಾಯ್. ಲವ್ ಯು ಗೈಸ್.